ಈ ಶಕ್ತಿಶಾಲಿ ಹುಣ್ಣಿಮೆ ದಿನದಂದು ಒಮ್ಮೆಯಾದರೂ ತೆಂಗಿನಕಾಯಿಯೊಂದಿಗೆ ಹೀಗೆ ಮಾಡಬೇಕು. ಹೀಗೆ ಮಾಡೋದ್ರಿಂದ ಅಪಾರ ಧನಲಾಭವಾಗುತ್ತದೆ. ತೆಂಗಿನಕಾಯಿಯೊಂದಿಗೆ ಹೀಗೆ ಮಾಡಿದರೆ ನಿಮ್ಮ ಹಣೆಬರಹ ಬದಲಾಗುತ್ತದೆ, ಅಪಾರ ಧನಲಾಭವಾಗುತ್ತದೆ. ತೆಂಗಿನಕಾಯಿಯೊಂದಿಗೆ ದೀಪವನ್ನು ಬೆಳಗಿಸಿದರೆ ಕೋಟಿ ಪೂಜೆಗಳ ಪುಣ್ಯ ಫಲವನ್ನು ಪಡೆಯಬಹುದು ಎಂದು ಶಾಸ್ತ್ರಗಳು ಹೇಳುತ್ತವೆ. ಸಕಲ ಸಂಪತ್ತುಗಳನ್ನು ತರುವ ದೀಪವೇ ತೆಂಗಿನಕಾಯಿಯಿಂದ ಬೆಳಗಿಸುವ ದೀಪ. ಈ ದೀಪವನ್ನು ಬೆಳಗಿಸುವುದರಿಂದ ನೀವು ಅನೇಕ ಶುಭ ಫಲಿತಾಂಶಗಳನ್ನು ಪಡೆಯಬಹುದು. ಜೀವನದಲ್ಲಿ ಒಮ್ಮೆಯಾದರೂ ತೆಂಗಿನಕಾಯಿಯಿಂದ ದೀಪವನ್ನು ಬೆಳಗಿಸಬೇಕು ಎಂದು ಪುರಾಣಗಳು ಹೇಳುತ್ತವೆ. ಮನೆಗೆ ಯಾವುದೇ ಕಷ್ಟಗಳಿದ್ದರೂ ನಿಮ್ಮ ಎಲ್ಲ ಕಷ್ಟಗಳನ್ನು ನಿವಾರಿಸಲು, ಕುಟುಂಬ ಸಮಸ್ಯೆಗಳು, ಅನಾರೋಗ್ಯ ಸಮಸ್ಯೆಗಳು, ಹಣದ ಸಮಸ್ಯೆಗಳು, ಸಾಲದ ತೊಂದರೆಗಳು, ಹೀಗೆ ಯಾವುದೇ ಸಮಸ್ಯೆಯಾದರೂ ಒಮ್ಮೆ ಆದರೂ ಈ ದೀಪವನ್ನು ಬೆಳಗಿಸಿ ನೋಡಿ, ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳು ದೂರವಾಗುತ್ತವೆ. ಈ ದೀಪವನ್ನು ಬೆಳಗಿಸಿದರೆ ಆ ಪರಮೇಶ್ವರನ ಅನುಗ್ರಹದಿಂದ ಖಂಡಿತವಾಗಿಯೂ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತವೆ. ನೀವು ಬಯಸಿದ ಆಸೆಗಳು ಈಡೇರುತ್ತವೆ. ತೆಂಗಿನಕಾಯಿ ದೀಪವನ್ನು ಬೆಳಗಿಸಬೇಕು ಅಂದರೆ ಯಾವ ನಿಯಮಗಳನ್ನು ಪಾಲಿಸಬೇಕು ಎಂಬುದರ ಬಗ್ಗೆ ಈಗ ನಾವು ಈ ವಿಡಿಯೋ ಮೂಲಕ ವಿವರವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಬೆಂಬಲ ನೀಡಿ. ಏಕೆಂದರೆ ನಿಮ್ಮ ಬೆಂಬಲ ನನಗೆ ಬಹಳ ಮುಖ್ಯ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ದೇವತೆಗಳಿಗೂ ದೇವರಾದ ಪರಮೇಶ್ವರನಿಗೆ 3 ಕಣ್ಣುಗಳಿವೆ. ಅದೇ ರೀತಿ ತೆಂಗಿನಕಾಯಿಗೂ 3 ಕಣ್ಣುಗಳಿವೆ. ಆದ್ದರಿಂದ ಪರಮೇಶ್ವರನಿಗೂ ಮತ್ತು ತೆಂಗಿನಕಾಯಿಗೂ ಬಹಳ ನಂಟಿದೆ. ತೆಂಗಿನಕಾಯಿಯಲ್ಲಿ ತ್ರಿಮೂರ್ತಿಗಳು ನೆಲೆಸಿರುತ್ತಾರೆ. ಸಂಪತ್ತಿನ ದೇವತೆಯಾದ ಶ್ರೀ ಮಹಾಲಕ್ಷ್ಮೀ ದೇವಿಗೂ ಕೂಡ ತೆಂಗಿನಕಾಯಿ ಅಂದರೆ ಬಹಳ ಇಷ್ಟ. ಮುಕ್ಕೋಟಿ ದೇವತೆಗಳಿಗೂ ತೆಂಗಿನಕಾಯಿ ಬಹಳ ಪ್ರಿಯವಾದದ್ದು. ಆದ್ದರಿಂದ ನಾವು ಪೂಜೆ ಮಾಡುವಾಗ, ದೇವಸ್ಥಾನಕ್ಕೆ ಹೋಗುವಾಗ ಖಂಡಿತವಾಗಿಯೂ ದೇವರಿಗೆ ತೆಂಗಿನಕಾಯಿ ಒಡೆಯುತ್ತೇವೆ. ಇಂತಹ ಪವಿತ್ರವಾದ ತೆಂಗಿನಕಾಯಿ ದೀಪವನ್ನು ಹಚ್ಚಿದರೆ ಪೂರ್ವಜನ್ಮದ ಪಾಪಗಳೆಲ್ಲವೂ ದೂರವಾಗುತ್ತವೆ. ಅಲ್ಲಿ ರಾಜಯೋಗ ಅನ್ವಯಿಸುತ್ತದೆ. ಯಾವುದಾದರೂ ಒಂದು ದಿನ ತೆಂಗಿನಕಾಯಿ ದೀಪವನ್ನು ಹಚ್ಚಿದರೆ ಕೋಟಿ ಜನ್ಮಗಳ ಪುಣ್ಯ ಫಲ ಲಭಿಸುತ್ತದೆ. ಎಲ್ಲ ದೀಪಗಳಿಗಿಂತ ಈ ತೆಂಗಿನಕಾಯಿ ದೀಪ ಬಹಳ ಶ್ರೇಷ್ಠವಾದದ್ದು. ವಿಶೇಷವಾಗಿ ಸೋಮವಾರದಂದು ಒಮ್ಮೆಯಾದರೂ ಈ ತೆಂಗಿನಕಾಯಿ ದೀಪವನ್ನು ಬೆಳಗಿಸಿದರೆ ನಿಮ್ಮ ಮನಸ್ಸಿನಲ್ಲಿರುವ ಯಾವುದೇ ಆಸೆಯಾದರೂ ಈಡೇರುತ್ತದೆ. ಅಲ್ಲದೆ ನಮ್ಮ ಮನೆಗೆ ಶಿವನ ಅನುಗ್ರಹ ಸಿಗುತ್ತದೆ. ಅಂತಹ ಶಕ್ತಿ ತೆಂಗಿನಕಾಯಿ ದೀಪಕ್ಕಿದೆ. ಈ ತೆಂಗಿನಕಾಯಿ ದೀಪವನ್ನು ಬೆಳಗಿಸಿ ಸಾಧ್ಯವಾದರೆ 4 ಸೋಮವಾರಗಳ ಕಾಲ ತೆಂಗಿನಕಾಯಿ ದೀಪವನ್ನು ಹಚ್ಚಿ. ನಿಮ್ಮ ಮನೆಯಲ್ಲಿ ಸುಖ ಐಶ್ವರ್ಯಗಳು ತುಂಬಿರುತ್ತವೆ. ಈ ತೆಂಗಿನಕಾಯಿ ದೀಪವನ್ನು ಹಚ್ಚುವ ದಿನದಂದು ಮಹಿಳೆಯರು ಶುಚಿಯಾಗಿ ತಲೆ ಸ್ನಾನ ಮಾಡಿ ಇಡೀ ಮನೆಯನ್ನು ಸ್ವಚ್ಛಗೊಳಿಸಿ, ಮನೆ ಮುಂದೆ ರಂಗೋಲಿ ಹಾಕಿ, ಇಡೀ ಮನೆಗೆ ಅರಿಶಿನ ನೀರನ್ನು ಸಿಂಪಡಿಸಿ ನಂತರ ಪೂಜೆ ಮಾಡುವ ಮಹಿಳೆಯರು ಪೂರ್ಣ ಮುತ್ತೈದೆಯಂತೆ ಸಿದ್ಧರಾಗಬೇಕು. ಮೊದಲು ನಿಮ್ಮ ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸಿ. ಪೂಜಾ ಕೋಣೆಯಲ್ಲಿರುವ ಶಿವ ಪಾರ್ವತಿಯರ ಫೋಟೋವನ್ನು ಒದ್ದೆ ಬಟ್ಟೆಯಿಂದ ಸ್ವಚ್ಛವಾಗಿ ಒರೆಸಬೇಕು. ನಂತರ ಶಿವ ಪಾರ್ವತಿಯರ ಫೋಟೋ ಗಂಧದ ತಿಲಕವನ್ನು ಇಡಿ. ಆದರೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾದ ಒಂದು ವಿಷಯವೆಂದರೆ, ನಮ್ಮ ಪೂಜಾ ಕೋಣೆಯಲ್ಲಿರುವ ದೇವರ ಚಿತ್ರಪಟಕ್ಕೆ ಕುಂಕುಮ ಬೊಟ್ಟುಗಳನ್ನು ಹಚ್ಚಬಾರದು. ಕೇವಲ ಗಂಧದ ಬೊಟ್ಟು ಮಾತ್ರ ಇಡಬೇಕು. ಏಕೆಂದರೆ ಆ ಪರಮೇಶ್ವರನು ಯಾವಾಗಲೂ ತಪಸ್ಸಿನಲ್ಲಿರುತ್ತಾನೆ. ಆದ್ದರಿಂದ ತಂಪನ್ನು ನೀಡುವ ಗಂಧವನ್ನು ಅರ್ಪಿಸಿದರೆ ಆ ಪರಮೇಶ್ವರನು ಸಂತೋಷ ಪಡುತ್ತಾನೆ. ಆದ್ದರಿಂದ ಪೂಜಾ ಕೋಣೆಯಲ್ಲಿರುವ ಶಿವ ಪಾರ್ವತಿಯರ ಫೋಟೋಕ್ಕೆ ಯಾವಾಗಲೂ ಗಂಧದ ಬೊಟ್ಟು ಮಾತ್ರ ಇಡಿ. ಪರಮೇಶ್ವರನಿಗೆ ಇಷ್ಟವಾದ ಹೂಗಳಿಂದ ಶಿವಪಾರ್ವತಿಯರನ್ನು ಸಂಪೂರ್ಣವಾಗಿ ಅಲಂಕರಿಸಿ. ಬಿಲ್ವಪತ್ರೆಯು ಶಿವನಿಗೆ ಬಹಳ ಪ್ರಿಯವಾದದ್ದು. ಆದ್ದರಿಂದ ತೆಂಗಿನಕಾಯಿ ದೀಪವನ್ನು ಬೆಳಗಿಸುವಾಗ ಶಿವನಿಗೆ ಇಷ್ಟವಾದ ಬಿಲ್ವಪತ್ರೆಗಳನ್ನು ಹಾಗೆ ಬಿಳಿ ಹೂಗಳನ್ನು ಅರ್ಪಿಸುವುದರಿಂದ ನೀವು ಮಾಡುವ ಪೂಜೆಗೆ ತ್ರಿಗುಣ ಪುಣ್ಯ ಫಲ ಲಭಿಸುತ್ತದೆ. ಬಿಲ್ವಪತ್ರೆ ಲಭ್ಯವಿಲ್ಲದವರು ಬಿಳಿ ಎಕ್ಕದ ಹೂಗಳನ್ನು ನೇರವಾಗಿ ಬಳಸಬಹುದು. ಸಣ್ಣ ಮಲ್ಲಿಗೆ ಹೂಗಳು, ಪಾರಿಜಾತ ಹೂಗಳು ಅಥವಾ ಶಂಖಪುಷ್ಪಗಳನ್ನು ಶಿವನಿಗೆ ಅರ್ಪಿಸಿ. ನಿಮಗೆ ಲಭ್ಯವಿರುವ ಹೂಗಳಿಂದ ಶಿವನನ್ನು ಪೂಜಿಸಿ. ವ್ಯಾಪಾರ ಮಾಡುವವರು ಗಣಗಲೆ ಹೂಗಳಿಂದ ಶಿವನನ್ನು ಪೂಜಿಸಿದರೆ ನಿಮ್ಮ ವ್ಯಾಪಾರವು ಉತ್ತಮವಾಗಿ ಅಭಿವೃದ್ಧಿ ಹೊಂದುತ್ತದೆ. ಶಂಖಪುಷ್ಪದಿಂದ ಶಿವನನ್ನು ಪೂಜಿಸಿದರೆ ಹಣದ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗುತ್ತವೆ. ನಿಮ್ಮ ಮನೆಗೆ ಅಪಾರ ಸಂಪತ್ತು ಬರುತ್ತದೆ. ಎಕ್ಕದ ಹೂಗಳಿಂದ ಶಿವನನ್ನು ಪೂಜಿಸಿದರೆ 7 ತಲೆಮಾರುಗಳವರೆಗೂ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಬೆಲ್ಲದ ಹಣ್ಣನ್ನು ಶಿವನಿಗೆ ಅರ್ಪಿಸಿದರೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತದೆ. ಈ ರೀತಿಯಾಗಿ ವಿವಿಧ ರೀತಿಯ ಹೂಗಳಿಂದ ಶಿವ ಪಾರ್ವತಿಯರ ಚಿತ್ರಗಳನ್ನು ಸುಂದರವಾಗಿ ಅಲಂಕರಿಸಿ ಶಿವನ ಚಿತ್ರದ ಎದುರು ಅಷ್ಟದಳ ಪದ್ಮ ರಂಗೋಲಿ ಹಾಕಿ
ಅದರ ಮೇಲೆ ಅರಿಶಿನ ಕುಂಕುಮ ಹಾಕಿ ರಂಗೋಲಿಯ ಮೇಲೆ ಒಂದು ತಟ್ಟೆ ಅಥವಾ ಒಂದು ವಿಸ್ತಾರಕ್ಕೂ ಇಡಿ. ಸ್ಟೀಲ್ ತಟ್ಟೆಗಳನ್ನು ಮಾತ್ರ ಬಳಸಬಾರದು. ಈ ತಟ್ಟೆಗಳ ಮೇಲೆ ಗಂಧದಿಂದ ಓಂ ಎಂದು ಬರೆಯಿರಿ. ನಂತರ ಈ ತಟ್ಟೆಯ ಮೇಲೆ 3 ಹಿಡಿ ಅಕ್ಕಿ ಹಾಕಿ ಆ ಅಕ್ಕಿಯ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಈ ಅಕ್ಕಿಯ ಮೇಲೆ ತೆಂಗಿನ ಚಿಪ್ಪನ್ನು ಇಟ್ಟು ದೀಪವನ್ನು ಬೆಳಗಿಸಬೇಕು. ಆದ್ದರಿಂದ ಮೊದಲು ಒಂದು ಉತ್ತಮ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಅದನ್ನು ಕೈಯಲ್ಲಿ ಹಿಡಿದು ಮನಸ್ಸನ್ನು ಕೇಂದ್ರೀಕರಿಸಿ ಶಿವನಿಗೆ ನಮಸ್ಕರಿಸಿ ನಿಮ್ಮ ಗೋತ್ರ ನಾಮಗಳನ್ನು ಸಂಕಲ್ಪ ಮಾಡಿಕೊಂಡು ತೆಂಗಿನಕಾಯಿಯನ್ನು ಒಡೆದು ಅದರಲ್ಲಿರುವ ನೀರನ್ನು ಒಂದು ಗ್ಲಾಸ್ನಲ್ಲಿ ಸುರಿಯಿರಿ. ಪಕ್ಕಕ್ಕೆ ಇಡಿ. ತೆಂಗಿನಕಾಯಿ 2 ಸಮಾನ ಭಾಗಗಳಾಗಿ ಒಡೆಯಬೇಕು. ಅಂದರೆ ಸಮಾನವಾಗಿ ಒಡೆಯಬೇಕು. 3 ಕಣ್ಣುಗಳಿರುವ ತೆಂಗಿನ ಚಿಪ್ಪನ್ನು ತೆಗೆದುಕೊಂಡು ನಾರನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ತಟ್ಟೆಯಲ್ಲಿರುವ ಅಕ್ಕಿಯ ಮೇಲೆ ಇಟ್ಟು ಕೊನೆಯಲ್ಲಿ ನಮಸ್ಕರಿಸಿ. ಈ ತೆಂಗಿನ ಚಿಪ್ಪಿಗೆ ಕುಂಕುಮದ ಬೊಟ್ಟಿಟ್ಟು ಎಳ್ಳೆಣ್ಣೆ ಅಥವಾ ತೆಂಗಿನ ಎಣ್ಣೆ ಅಥವಾ ಹಸುವಿನ ತುಪ್ಪವನ್ನು ಸುರಿಯಬೇಕು. ಎಳ್ಳೆಣ್ಣೆಯಿಂದ ದೀಪವನ್ನು ಬೆಳಗಿಸಿದರೆ ಕುಜದೋಷಗಳು, ರಾಹುಕೇತು ದೋಷಗಳು, ಅಷ್ಟಮ ಶನಿ ದೋಷಗಳು ಹೀಗೆ ನಿಮ್ಮ ಜಾತಕದಲ್ಲಿರುವ ಎಲ್ಲ ದೋಷಗಳು ನಿವಾರಣೆಯಾಗುತ್ತವೆ. ತೆಂಗಿನ ಎಣ್ಣೆಯಿಂದ ದೀಪ ಹಚ್ಚಿದರೆ ನಿಮ್ಮ ಹಣದ ಸಮಸ್ಯೆಗಳು, ಸಾಲದ ಸಮಸ್ಯೆಗಳೆಲ್ಲವೂ ದೂರವಾಗುತ್ತವೆ. ಇನ್ನು ಎಲ್ಲಕ್ಕಿಂತ ಇದು ತುಂಬ ಶ್ರೇಷ್ಠವಾದದ್ದು. ಹಸುವಿನ ತುಪ್ಪದಿಂದ ದೀಪ ಹಚ್ಚಿದರೆ ಮುಕ್ಕೋಟಿ ದೇವತೆಗಳು ಸಂತೃಪ್ತರಾಗುತ್ತಾರೆ. ಈ ರೀತಿ ನಿಮಗೆ ಲಭ್ಯವಿರುವ ಎಣ್ಣೆಯನ್ನು ತೆಂಗಿನ ಚಿಪ್ಪಿನಲ್ಲಿ ಹಾಕಿ 3 ಜ್ಯೋತಿಗಳನ್ನು ಹಚ್ಚಬೇಕು. 2 ಬತ್ತಿಗಳನ್ನು ಸೇರಿಸಿ 1 ಜ್ಯೋತಿ ಹಚ್ಚಿ ಹೀಗೆ ಒಟ್ಟು 6 ಬತ್ತಿಗಳಿಂದ 3 ಜ್ಯೋತಿಗಳನ್ನು ಹಚ್ಚಬೇಕು. ಈ ದೀಪವನ್ನು ಬೆಳಗಿದ ತಕ್ಷಣ 3 ಕೋಟಿ ದೇವರುಗಳು ಪ್ರತ್ಯಕ್ಷರಾಗುತ್ತಾರೆ. ಆದ್ದರಿಂದ ಈ ತೆಂಗಿನ ದೀಪಕ್ಕೆ ನಮಸ್ಕರಿಸಿ ನಿಮ್ಮ ಎಲ್ಲ ಕಷ್ಟಗಳು ಬೇಗನೆ ದೂರವಾಗಬೇಕೆಂದು ಆ ಪರಮೇಶ್ವರನಿಗೆ ಹೇಳಿಕೊಂಡು ನಮಸ್ಕರಿಸಿ. ಅದೇ ರೀತಿ ದೀಪದ ಬಳಿ ಹೂಗಳು ಮತ್ತು ಅಕ್ಷತೆಗಳನ್ನು ಹಾಕಿ ತೆಂಗಿನಕಾಯಿ ಒಡೆದಾಗ ತೆಂಗಿನ ನೀರು ಬರುತ್ತದೆ ಅಲ್ಲವೇ, ಆ ತೆಂಗಿನ ನೀರನ್ನು ಪೂಜೆಯ ಹಿನ್ನೆಲೆಯಾಗಿ ಇಟ್ಟುಕೊಳ್ಳಬಹುದು. ಅದೇ ರೀತಿ ನೀವು ತೆಂಗಿನಕಾಯಿ ಒಡೆದಾಗ 2ನೇ ಸುತ್ತಿರುತ್ತದೆ ಅಲ್ಲವೇ, ಆ ಚಕ್ಕೆ ಇರುವ ತೆಂಗಿನಕಾಯಿಯನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ಅದಕ್ಕೆ ಸ್ವಲ್ಪ ಸಕ್ಕರೆ ಬೆರೆಸಿ ಶಿವಯ್ಯನಿಗೆ ನೈವೇದ್ಯವಾಗಿ ಅರ್ಪಿಸಬಹುದು. ಇನ್ನು ಕೊನೆಯದಾಗಿ ಈ ತೆಂಗಿನಕಾಯಿ ದೀಪಕ್ಕೆ ಆರತಿ ಬೆಳಗಿ ಶಿವಯ್ಯನಿಗೆ ನಮಸ್ಕಾರ ಮಾಡಿ 3 ಪ್ರದಕ್ಷಿಣೆಗಳನ್ನು ಮಾಡಿ ನಿಮ್ಮ ಪೂಜೆಯನ್ನು ಮುಗಿಸಬಹುದು. ಈ ದೀಪವನ್ನು ಬೆಳಗಿದ್ರೆ ನಿಮ್ಮ ಕುಟುಂಬಕ್ಕೆ ಶಿವಯ್ಯನ ಸಂಪೂರ್ಣ ಅನುಗ್ರಹ ಲಭಿಸುತ್ತದೆ. ನಿಮ್ಮ ಕುಟುಂಬಕ್ಕೆ ಯಾವುದೇ ಕಷ್ಟಗಳು ಬರದಂತೆ ಆ ಪರಮೇಶ್ವರನು ರಕ್ಷಿಸುತ್ತಾನೆ. ಆದ್ದರಿಂದ ಒಮ್ಮೆಯಾದರೂ ತೆಂಗಿನಕಾಯಿ ದೀಪವನ್ನು ಹೀಗೆ ಬೆಳಗಿಸಿ ಶುಭ ಫಲಿತಾಂಶಗಳನ್ನು ಪಡೆಯಿರಿ. ಈ ದಿನ ಈ ಎಲೆಯನ್ನು ಮರೆಯದೆ ತಿನ್ನಬೇಕು. ತಿನ್ನೋದ್ರಿಂದ ನಿಮ್ಮ ಮನೆಯಲ್ಲಿ ಹಣದ ಮಳೆ ಸುರಿಯುತ್ತದೆ, ಕೇಳರಿಯದ ಅದೃಷ್ಟ ಬರುತ್ತದೆ, ಅಂತ್ಯವಿಲ್ಲದ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ, ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ. ಈ ಎಲೆಯನ್ನು ತಿನ್ನುವುದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಂದು ಶಾಸ್ತ್ರಗಳು ಸಹ ಹೇಳುತ್ತವೆ. ಒಮ್ಮೆ ಆದರೂ ಬಸಳೆ ಸೊಪ್ಪಿನ ಎಲೆಗಳನ್ನು ತಿನ್ನಬೇಕೆಂದು ಶಾಸ್ತ್ರಗಳು ಹೇಳುತ್ತವೆ. ಅಂದರೆ ಬಸಳೆ ಸೊಪ್ಪನ್ನು ಬೇಯಿಸಿ ತಿನ್ನಬೇಕು ಅಥವಾ ಪಲ್ಯವನ್ನಾದರೂ ಮಾಡಿಕೊಂಡು ತಿನ್ನಬೇಕು. ಅನೇಕರಿಗೆ ಈ ವಿಷಯ ತಿಳಿದಿದೆ. ಈ ಬಸಳೆ ಸೊಪ್ಪನ್ನು ತಿನ್ನೋದ್ರಿಂದ ಕೇಳರಿಯದ ಅದೃಷ್ಟ ನಮ್ಮನ್ನು ಆವರಿಸುತ್ತದೆ, ಅಕ್ಷಯ ಐಶ್ವರ್ಯ ಬರುತ್ತದೆ, ಶಿವಾನುಗ್ರಹ ಉಂಟಾಗುತ್ತದೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಆದ್ದರಿಂದ ಒಮ್ಮೆ ಆದರೂ ಬಸಳೆ ಸೊಪ್ಪನ್ನು ತಿನ್ನಿ. ಬಸಳೆ ಸೊಪ್ಪು ತುಂಬ ಒಳ್ಳೆಯದು. ಬಸಳೆ ಸೊಪ್ಪು ತಿನ್ನೋದ್ರಿಂದ ಚುರುಕುತನ ಹೆಚ್ಚುತ್ತದೆ. ಬಸಳೆ ಸೊಪ್ಪು ನಮ್ಮ ರಾಜ್ಯಗಳಲ್ಲಿ ಹೇರಳವಾಗಿ ಸಿಗುತ್ತದೆ. ಈ ಎಲೆ ತಿನ್ನೋದ್ರಿಂದ ಮಾನಸಿಕ ರೋಗಗಳು ಕಡಿಮೆಯಾಗುತ್ತವೆ. ಅಷ್ಟೇ ಅಲ್ಲದೆ ಈ ಎಲೆಗಳನ್ನು ತಿನ್ನೋದ್ರಿಂದ ದೇಹದಲ್ಲಿನ ತ್ಯಾಜ್ಯಗಳು ಹೊರಹಾಕಲ್ಪಡುತ್ತವೆ, ಕಣ್ಣಿನ ದೃಷ್ಟಿ ಸುಧಾರಿಸುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸ್ತೇನೆ. ಈ ಮಾಹಿತಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ನ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇದು ಬಹಳ ವಿಶೇಷವಾಗಿದೆ. ಆದ್ದರಿಂದ ಇಷ್ಟು ಶಕ್ತಿಶಾಲಿ ಹುಣ್ಣಿಮೆ ದಿನದಂದು ನೀವು ಈ ಮರದ ಬಳಿ ಈ ಚಿಕ್ಕ ಪರಿಹಾರ ಮಾಡಿದರೆ ಸಾಕು. 2 ನಿಮಿಷಗಳಲ್ಲಿ ನಿಮ್ಮ ಕಷ್ಟಗಳು ಮತ್ತು ದಾರಿದ್ರ್ಯಗಳು ದೂರವಾಗಿ ನಿಮಗೆ ಲಕ್ಷಗಳಲ್ಲ ಕೋಟಿಗಳಷ್ಟು ಸಂಪತ್ತು ಬರುತ್ತದೆ. ನಿಮ್ಮ ಪ್ರಯತ್ನವು ಚಿನ್ನವಾಗುತ್ತದೆ. ಈ ಪರಿಹಾರವು ಅಷ್ಟು ಶಕ್ತಿಶಾಲಿಯಾಗಿ ಕೆಲಸ ಮಾಡುತ್ತದೆ. ಈ ಪವಿತ್ರ ದಿನದಂದು ನೆಲ್ಲಿಕಾಯಿ ಮರದ ಬಳಿ ಮಾಡುವ ಈ ಅದ್ಭುತ ಪರಿಹಾರದಿಂದ ನಮ್ಮ ಮನೆಯಲ್ಲಿ ಸಂಗ್ರಹವಾಗಿರುವ ಬಡತನ, ಕಷ್ಟಗಳು, ನಷ್ಟಗಳು, ರೋಗಗಳು ಕೇವಲ 2 ನಿಮಿಷಗಳಲ್ಲಿ ಮಂಜುಗಡ್ಡೆಯಂತೆ ಕರಗಿ ಹೋಗಿ ಲಕ್ಷ್ಮೀದೇವಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ.
ಅದರ ನಂತರ ನೀವು ಕೈಹಾಕಿದ ಯಾವುದೇ ಕೆಲಸವೂ ಚಿನ್ನವಾಗುತ್ತದೆ. ಈ ಪರಿಹಾರವನ್ನು ಸಾಕ್ಷಾತ್ ಲಕ್ಷ್ಮೀನಾರಾಯಣರಿಗೆ ಅತ್ಯಂತ ಪ್ರಿಯವಾದ ನೆಲ್ಲಿಕಾಯಿ ಮರದ ಬಳಿ ಮಾಡುತ್ತಿರುವುದರಿಂದ 100ಕ್ಕೆ 100ರಷ್ಟು ಫಲಿತಾಂಶಗಳು ಬರುತ್ತವೆ. ಕಷ್ಟಗಳು ದೂರವಾಗುತ್ತವೆ, ಹಣದ ಸಮಸ್ಯೆಗಳು ದೂರವಾಗುತ್ತವೆ, ಹಣದ ಹರಿದು ಬರುತ್ತದೆ, ನಿಮ್ಮ ಆದಾಯ ಹೆಚ್ಚಾಗುತ್ತದೆ. ಇಷ್ಟಕ್ಕೂ ಈ ದಿನ ನೆಲ್ಲಿಕಾಯಿ ಮರದ ಬಳಿ ಏನು ಮಾಡಬೇಕು ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಮನ್ನಾರಾಯಣ ಎಂದು ಕಮೆಂಟ್ ಮಾಡಿ. ಅಲ್ಲದೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಬೆಂಬಲ ನೀಡಿ. ಪ್ರಿಯ ಸ್ನೇಹಿತರೆ, ನೆಲ್ಲಿಕಾಯಿ ಮರವು ಬಹಳ ಶ್ರೇಷ್ಠವಾದ ಮರ. ನೆಲ್ಲಿಕಾಯಿ ಮರವನ್ನು ಸಂಸ್ಕೃತದಲ್ಲಿ ಧಾತ್ರಿ ಎಂದು ಕರೆಯುತ್ತಾರೆ. ಅಂದರೆ ತಾಯಿಯಂತೆ ಪೋಷಿಸುವವಳು ಎಂದು ಅರ್ಥ. ಈ ಮರವು ಸಾಕ್ಷಾತ್ ಶ್ರೀ ಮಹಾವಿಷ್ಣುವಿನ ಸ್ವರೂಪ. ಅಷ್ಟೇ ಅಲ್ಲದೆ ನೆಲ್ಲಿಕಾಯಿ ಮರದಲ್ಲಿ ಶ್ರೀ ಮಹಾಲಕ್ಷ್ಮಿ ಕೂಡ ನೆಲೆಸಿದ್ದಾಳೆಂದು ಪಂಡಿತರು ಹೇಳುತ್ತಾರೆ. ಈ ಮರದ ಬುಡದಲ್ಲಿ ಬ್ರಹ್ಮ, ಮಧ್ಯದಲ್ಲಿ ವಿಷ್ಣು, ಮೇಲೆ ಶಿವ ನೆಲೆಸಿದ್ದಾರೆ ಎಂದು, ಅದಕ್ಕಾಗಿಯೇ ಇದನ್ನು ತ್ರಿಮೂರ್ತಿ ಸ್ವರೂಪವೆಂದು ಭಾವಿಸುತ್ತಾರೆ. ಈ ನೆಲ್ಲಿಕಾಯಿ ಗಿಡವನ್ನು ಮನೆಯ ಹಿತ್ತಲಿನಲ್ಲಿ ಬೆಳೆಸಿದರೆ ಆ ಮನೆಯಲ್ಲಿ ಯಾವುದೇ ವಾಸ್ತು ದೋಷಗಳಿದ್ದರೂ ನಿವಾರಣೆಯಾಗುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಆ ಮರಗಳು ಯಾವಾಗಲೂ ಸಕಾರಾತ್ಮಕ ಶಕ್ತಿಯನ್ನು ಹರಿಸುತ್ತವೆ ಮತ್ತು ನಕಾರಾತ್ಮಕ ಶಕ್ತಿಗಳು ಹತ್ತಿರ ಸುಳಿಯುವುದಿಲ್ಲ ಎಂಬ ನಂಬಿಕೆ ಇದೆ. ನೆಲ್ಲಿಕಾಯಿ ಮರದ ನೆರಳು ಸೋಕಿದ್ರೆ ಸಾಕು, ನಮ್ಮಲ್ಲಿರುವ ಅನೇಕ ಪಾಪಗಳು ನಾಶವಾಗುತ್ತವೆ. ನೆಲ್ಲಿಕಾಯಿ ಮರ ಯಾರ ಮನೆಯ ಹತ್ತಿರ ಇರುತ್ತದೆಯೋ ಆ ಮನೆಗೆ ದೃಷ್ಟಿ ಕೂಡ ತಗುಲುವುದಿಲ್ಲ. ಅಷ್ಟು ಶಕ್ತಿಶಾಲಿ ಈ ನೆಲ್ಲಿಕಾಯಿ ಮರ. ಇನ್ನು ಈ ದಿನದಂದು ಬೆಳಗ್ಗೆ ಎದ್ದು ಸ್ನಾನ ಮಾಡಬೇಕು. ಆದರೆ ಸಾಮಾನ್ಯವಾಗಿ ಸ್ನಾನ ಮಾಡುವುದಲ್ಲ, ಸ್ನಾನ ಮಾಡುವ ನೀರಿನಿಂದ ಸ್ನಾನ ಮಾಡಿದರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಸಿಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ನಮ್ಮ ದೇಹಕ್ಕೆ ಅಂಟಿಕೊಂಡಿರುವ ಎಲ್ಲ ದೋಷಗಳು, ಪಾಪಗಳು ಆ ನೀರಿನೊಂದಿಗೆ ಕೊಚ್ಚಿ ಹೋಗುತ್ತವೆ. ಸ್ನಾನ ಮಾಡಿದ ನಂತರ ತೊಳೆದ ಶುಭ್ರವಾದ ಬಟ್ಟೆಗಳನ್ನು ಧರಿಸಬೇಕು. ಮುಖ್ಯವಾಗಿ ಈ ದಿನದಂದು ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿದರೆ ಲಕ್ಷ್ಮೀನಾರಾಯಣರ ಅನುಗ್ರಹ ಸಿಗುತ್ತದೆ. ಆದ್ದರಿಂದ ಈ ದಿನದಂದು ಎಲ್ಲರೂ ಈ ರೀತಿ ಸ್ನಾನ ಮಾಡಿ ಈ ಬಣ್ಣದ ಬಟ್ಟೆಗಳನ್ನು ಧರಿಸಿದ ನಂತರ ಪೂಜೆ ಮಾಡಿ. ಅದೇ ರೀತಿ ಈ ದಿನದಂದು ನೆಲ್ಲಿಕಾಯಿ ಮರದ ಬುಡದಲ್ಲಿ ನೆಲ್ಲಿಕಾಯಿ ದೀಪವನ್ನು ಹಚ್ಚಿದರೆ ಕಷ್ಟಗಳು ದೂರವಾಗುತ್ತವೆ. ದೀಪವನ್ನು ಹೇಗೆ ಹಚ್ಚಬೇಕು ಎಂದರೆ, ಮೊದಲು ಒಂದು ಉತ್ತಮ ನೆಲ್ಲಿಕಾಯಿಯನ್ನು ತೆಗೆದುಕೊಂಡು ಅದರ ಮೇಲಿನ ಸಿಪ್ಪೆಯನ್ನು ತೆಗೆದು ಹಸುವಿನ ತುಪ್ಪದಲ್ಲಿ ಅಥವಾ ಎಳ್ಳೆಣ್ಣೆಯಲ್ಲಿ ಅದ್ದಿದ ಬತ್ತಿಯನ್ನು ನೆಲ್ಲಿಕಾಯಿ ದೀಪದ ಮೇಲೆ ಇಟ್ಟು ದೀಪವನ್ನು ಹಚ್ಚಬೇಕು. ನಂತರ ಆ ದೀಪದ ಬೆಳಕಿನಲ್ಲಿ ಧಾತ್ರಿ ನಾರಾಯಣಿ ಅಂದರೆ ನೆಲ್ಲಿಕಾಯಿ ರೂಪದಲ್ಲಿರುವ ವಿಷ್ಣುವನ್ನು ಪೂಜಿಸುತ್ತಾ, ಆ ಧಾತ್ರಿ ದೇವಿ, ಓಂ ಲಕ್ಷ್ಮೀನಾರಾಯಣ, ನಮ್ಮ ಕಷ್ಟಗಳು ಈ ದೀಪದ ಕಾಂತಿಯಿಂದ ದೂರವಾಗಲಿ, ನಮ್ಮ ಮನೆಯಲ್ಲಿರುವ ದಾರಿದ್ರ್ಯ ಮುಗಿಯಬೇಕು, ನಮಗೆ ಅಷ್ಟೈಶ್ವರ್ಯಗಳನ್ನು ಪ್ರಸಾದಿಸು ತಂದೆ ಎಂದು ಮನಸ್ಸಿನಲ್ಲೇ ಪ್ರಾರ್ಥಿಸಿಕೊಳ್ಬೇಕು. ನಂತರ ಆ ಮರಕ್ಕೆ ಮನಸಾರೆ ನಮಸ್ಕರಿಸಿ ಅದನ್ನು ಮುಟ್ಟಬೇಕು. ಈ ದಿನದಂದು ನೆಲ್ಲಿಕಾಯಿ ಮರವನ್ನು ಮುಟ್ಟಿದರೆ ಸಾಕ್ಷಾತ್ ಶ್ರೀ ಮಹಾವಿಷ್ಣು ಪಾದಗಳನ್ನು ಮುಟ್ಟಿದಷ್ಟು ಪುಣ್ಯ ಬರುತ್ತದೆ. ನಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗಿ ಒಂದು ಹೊಸ ಚೈತನ್ಯ ಬರುತ್ತದೆ. ನಮ್ಮಲ್ಲಿರುವ ಭಯಗಳು, ಆತಂಕಗಳು ದೂರವಾಗಿ ಶಾಂತಿ ಸಿಗುತ್ತದೆ. ಆದ್ದರಿಂದ ಸರಿಯಾಗಿ ಎಲ್ಲರೂ ಈ ದಿನ ನೆಲ್ಲಿಕಾಯಿ ಮರದ ಹತ್ತಿರ ಒಂದು ನೆಲ್ಲಿಕಾಯಿ ದೀಪವನ್ನು ಇಡಿ. ನೆಲ್ಲಿಕಾಯಿ ಮರದ ಹತ್ತಿರದಲ್ಲಿ ಇಲ್ಲದಿದ್ದರೆ ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿ ಈ ನೆಲ್ಲಿಕಾಯಿ ದೀಪವನ್ನು ಹಚ್ಚಬಹುದು. ಈಗ ಅತ್ಯಂತ ಶಕ್ತಿಶಾಲಿ ಪರಿಹಾರದ ಬಗ್ಗೆ ತಿಳಿದುಕೊಳ್ಳೋಣ. ಈ ಪರಿಹಾರದಿಂದ ನಿಮ್ಮ ಮನೆಯಲ್ಲಿ ತುಂಬಿರುವ ದಾರಿದ್ರ್ಯ ದೇವತೆಯನ್ನು ಹೊರಹಾಕಿ ಲಕ್ಷ್ಮೀ ದೇವಿಗೆ ಸ್ವಾಗತ ಕೋರಲಿದ್ದೇವೆ. ತಲೆಮಾರುಗಳಿಂದ ನಮ್ಮನ್ನು ಕಾಡುತ್ತಿರುವ ದಾರಿದ್ರ್ಯವನ್ನು, ನಮ್ಮ ಮನೆಯಲ್ಲಿ ಗೂಡು ಕಟ್ಟಿಕೊಂಡಿರುವ ನಕಾರಾತ್ಮಕ ಶಕ್ತಿಗಳು, ನಮ್ಮ ಬರವಣಿಗೆಯನ್ನು ತಡೆಯುತ್ತಿರುವ ಕಣ್ಣಿಗೆ ಕಾಣದ ಶತ್ರುಗಳನ್ನು ಓಡಿಸಿ ಸಾಕ್ಷಾತ್ ಆ ಶ್ರೀ ಮಹಾವಿಷ್ಣುವನ್ನು ನಮ್ಮ ಮನೆಗೆ ಆಹ್ವಾನಿಸಿ ಸಿರಿ ಸಂಪತ್ತುಗಳಿಂದ ನಮ್ಮ ಜೀವನವನ್ನು ತುಂಬಿಸುವ ಅದ್ಭುತ ಪರಿಹಾರವಿದು. ಇದಕ್ಕಾಗಿ ನಾವು ಬೆಟ್ಟಗಳನ್ನು ಪುಡಿ ಮಾಡುವ ಅಗತ್ಯವಿಲ್ಲ, ಸಾವಿರ ಖರ್ಚು ಮಾಡುವ ಅಗತ್ಯವಿಲ್ಲ. ನಮ್ಮ ಅಡುಗೆ ಮನೆಯಲ್ಲಿ, ನಮ್ಮ ಹಿತ್ತಲಲ್ಲಿ ಸಿಗುವ ಅತ್ಯಂತ ಸಾಮಾನ್ಯ ವಸ್ತುಗಳಿಂದಲೇ ಈ ಮಹಾ ಅದ್ಭುತವನ್ನು ನಾವು ಸೃಷ್ಟಿಸಬಹುದು. ಈ ಪರಿಹಾರ ಎಷ್ಟು ಶಕ್ತಿಶಾಲಿ ಎಂದರೆ, ಇದನ್ನು ಮಾಡಿದ ಕೆಲವೇ ಗಂಟೆಗಳಲ್ಲಿ ಅದರ ಪ್ರಭಾವವನ್ನು ನೀವು ಸ್ವತಃ ಗಮನಿಸುತ್ತೀರಿ. ಮನೆಯ ವಾತಾವರಣ ಹಗುರವಾಗುವುದು, ಮನಸ್ಸು ಶಾಂತವಾಗುವುದು, ನಿಂತು ಹೋದ ಕೆಲಸಗಳು ಮುಂದುವರಿಯುವುದು ಮುಂತಾದ ಬದಲಾವಣೆಗಳು ತಕ್ಷಣವೇ ಗೋಚರಿಸುತ್ತವೆ. ಇನ್ನು ತಡವೇಕೆ? ಆ ಮಹಾ ಪರಿಹಾರ ಯಾವುದು ಮತ್ತು ಅದನ್ನು ಹೇಗೆ ಆಚರಿಸಬೇಕು ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ.
ಮೊದಲಿಗೆ ಈ ಪರಿಹಾರವನ್ನು ಮಾಡಲು ನಮಗೆ ಒಂದು ಬಿಳಿ ಕಾಗದ ಅಥವಾ ಒಂದು ಸಣ್ಣ ಹೊಸ ಬಿಳಿ ಬಟ್ಟೆ ಬೇಕು. ಬಿಳಿ ಬಣ್ಣವು ಪವಿತ್ರತೆ ಮತ್ತು ಶುದ್ಧತೆಯ ಸಂಕೇತವಾಗಿದೆ, ಮನಸ್ಸಿನ ಉತ್ತಮ ಸಂಕಲ್ಪದ ಪ್ರತೀಕ. ಈಗ ಆ ಬಿಳಿ ಕಾಗದ ಅಥವಾ ಬಟ್ಟೆಯ ಮೇಲೆ ನಾವು ಕೆಲವು ದಿವ್ಯ ವಸ್ತುಗಳನ್ನು ಇಡಲಿದ್ದೇವೆ. ಪ್ರತಿಯೊಂದು ವಸ್ತುವಿಗೂ ಒಂದು ವಿಶೇಷ ಶಕ್ತಿ, ಒಂದು ದೈವಿಕ ಗುಣವಿದೆ. ನಾವು ಅದರಲ್ಲಿ ಇಡಬೇಕಾದದ್ದು ಒಂದು ಚಮಚ ಕೊತ್ತಂಬರಿ. ಕೊತ್ತಂಬರಿಯನ್ನು ಸಂಸ್ಕೃತದಲ್ಲಿ ಧನಕ ಎಂದು ಕರೆಯುತ್ತಾರೆ. ಹೆಸರಿನಲ್ಲೇ ಧನವಿದೆ. ಇವು ಸಾಕ್ಷಾತ್ ಲಕ್ಷ್ಮೀ ದೇವಿ ಸ್ವರೂಪ. ಯಾವ ಮನೆಯಲ್ಲಿ ಧಾನ್ಯಗಳು ಸಮೃದ್ಧವಾಗಿರುತ್ತವೆಯೋ ಅಲ್ಲಿ ಹಣಕ್ಕೆ ಕೊರತೆ ಇರುವುದಿಲ್ಲ ಎಂದು ನಮ್ಮ ಹಿರಿಯರು ಹೇಳುತ್ತಿರುತ್ತಾರೆ. ಧಾನ್ಯಗಳು ಕೇವಲ ಜನರನ್ನು ಆಕರ್ಷಿಸುವುದಲ್ಲದೆ ಮನೆಯಲ್ಲಿರುವವರನ್ನು ಸಂತೋಷವಾಗಿಡುತ್ತವೆ, ಖರ್ಚುಗಳನ್ನು ಕಡಿಮೆ ಮಾಡಿ ಉಳಿತಾಯ ಹೆಚ್ಚಾಗುವಂತೆ ಮಾಡುತ್ತವೆ. ಆದ್ದರಿಂದ ಲಕ್ಷ್ಮೀ ಸ್ವರೂಪವಾದ ಆ ಧನಿಯವನ್ನು ಮನಸ್ಸಿನಲ್ಲಿ ಅಮ್ಮನವರನ್ನು ನೆನೆಯುತ್ತಾ ಆ ಕಾಗದದ ಮೇಲೆ ಹಾಕಿ, ಅದಾದ ನಂತರ 2 ಒಣಮೆಣಸಿನಕಾಯಿಗಳನ್ನು ತೆಗೆದುಕೊಳ್ಳಿ. ದೃಷ್ಟಿ ನರಘೋಷವನ್ನು, ಕೆಟ್ಟ ದೃಷ್ಟಿಯನ್ನು ಓಡಿಸುವಲ್ಲಿ ಅದ್ಭುತ ಶಕ್ತಿ ಇದೆ. ನಮ್ಮ ಯಶಸ್ಸನ್ನು ನೋಡಿ ಸಹಿಸದವರು ನಮ್ಮ ಮೇಲೆ ಬಿದ್ದರೆ ಅದನ್ನು ನರದೃಷ್ಟಿ ಎನ್ನುತ್ತಾರೆ. ಆ ದೃಷ್ಟಿ ತಾಗಿದರೆ ಆರೋಗ್ಯವಾಗಿರುವವರು ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ, ಲಾಭದಲ್ಲಿರುವ ವ್ಯಾಪಾರ ನಷ್ಟಕ್ಕೆ ಹೋಗುತ್ತದೆ. ಅಂತಹ ಭಯಾನಕ ದೃಷ್ಟಿದೋಷಗಳನ್ನು, ನಮ್ಮ ಮನೆಯ ಮೇಲಿರುವ ಕೆಟ್ಟ ಪ್ರಯೋಗಗಳನ್ನು ಈ ಒಣಮೆಣಸಿನಕಾಯಿಗಳು ತಮ್ಮ ಘಾಟಿನಿಂದ ಸುಟ್ಟು ಬೂದಿ ಮಾಡುತ್ತವೆ. ಅಂದರೆ 2 ಒಣಮೆಣಸಿನಕಾಯಿಗಳನ್ನು ತೆಗೆದುಕೊಂಡು ಅವುಗಳನ್ನು ಸಹ ಆ ಕಾಗದದ ಮೇಲೆ ಇಟ್ಟಿದ್ದೆ. ಈಗ ನಾವು ಸೇರಿಸಬೇಕಾದ 3ನೇ ವಸ್ತು ಉಪ್ಪು. ಸಮುದ್ರ ಮಂಥನದಿಂದ ಹುಟ್ಟಿದ ಉಪ್ಪು ಸಮುದ್ರದ ಮಗಳಾದ ಲಕ್ಷ್ಮೀ ದೇವಿಗೆ ಪ್ರಿಯವಾದದ್ದು. ಅಷ್ಟೇ ಅಲ್ಲ, ಉಪ್ಪಿಗೆ ಇರುವಷ್ಟು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಗುಣ ಬೇರೆ ಯಾವುದೇ ವಸ್ತುವಿಗಿಲ್ಲ. ಮನೆಯಲ್ಲಿ ಆಗಾಗ ಜಗಳಗಳು ನಡೆಯುತ್ತಿದ್ರೆ, ಗಂಡ ಹೆಂಡತಿಯರ ನಡುವೆ ಸಾಮರಸ್ಯ ಇಲ್ಲದಿದ್ದರೆ, ಮಕ್ಕಳು ಮಾತು ಕೇಳದಿದ್ದರೆ ಅದಕ್ಕೆ ಕಾರಣ ಮನೆಯಲ್ಲಿ ಸಂಗ್ರಹವಾಗಿರುವ ನಕಾರಾತ್ಮಕ ಶಕ್ತಿ. ಆ ಶಕ್ತಿಯನ್ನು ಈ ಉಪ್ಪು ತನ್ನೊಳಗೆ ಹೀರಿಕೊಂಡು ವಾತಾವರಣವನ್ನು ಶುದ್ಧಗೊಳಿಸುತ್ತದೆ. ನಂತರ ನಾವು ಹಾಕಬೇಕಾದದ್ದು ಚಿಟಿಕೆ ಕುಂಕುಮ. ಕುಂಕುಮವಿಲ್ಲದ ಹಿಂದೂ ಸಂಪ್ರದಾಯವನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಕುಂಕುಮ ಸೌಭಾಗ್ಯಕ್ಕೆ, ಶುಭಕ್ಕೆ, ವಿಜಯಕ್ಕೆ ಸಂಕೇತ. ಇದು ಮಂಗಳಕರ ವಾತಾವರಣವನ್ನು ಸೃಷ್ಟಿಸುತ್ತದೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಬೇಕೆಂದರೆ, ಮದುವೆಯಾಗದವರಿಗೆ ಮದುವೆಯಾಗಬೇಕೆಂದರೆ, ಮಕ್ಕಳಾಗಬೇಕೆಂದರೆ ಕುಂಕುಮದಿಂದ ಮಾಡುವ ಪೂಜೆಗಳಿಗೆ ವಿಶೇಷ ಫಲವಿರುತ್ತದೆ. ಆ ಶುಭಪ್ರದವಾದ ಕುಂಕುಮವನ್ನು ಕೂಡ ಆ ಪೇಪರ್ನಲ್ಲಿ ಹಾಕಿ. ಈಗ ಇವುಗಳ ಮೇಲೆ ಜೀರಿಗೆಯನ್ನು ಕೂಡ ಹಾಕಿ. ಜೀರಾ ಎಂದರೆ ದೇಹವನ್ನು ತಂಪು ಮಾಡುವಂಥದ್ದು ಎಂದು ಅರ್ಥ. ಆರೋಗ್ಯದ ದೃಷ್ಟಿಯಿಂದ ಮಾತ್ರವಲ್ಲ, ಆಧ್ಯಾತ್ಮಿಕವಾಗಿಯೂ ಜೀರಿಗೆ ನಮ್ಮನ್ನು ಶಾಂತಗೊಳಿಸುತ್ತದೆ. ನಮ್ಮೊಳಗಿನ ಆತಂಕವನ್ನು, ಭಯವನ್ನು, ಕೆಲಸದ ಮೇಲಿನ ಅಪನಂಬಿಕೆಯನ್ನು ಹೋಗಲಾಡಿಸಿ ಮನಸ್ಸಿಗೆ ಸ್ಥಿರತೆಯನ್ನು ನೀಡುವ ಕೆಲಸದಲ್ಲಿ ಯಶಸ್ಸನ್ನು ನೀಡುತ್ತದೆ. ಮುಖ್ಯವಾಗಿ ನಮಗೆ ಬರಬೇಕಾದ ಹಣ ಎಲ್ಲಾದರೂ ನಿಂತು ಹೋಗಿದ್ರೆ ಅದಕ್ಕೆ ಸಂಬಂಧಿಸಿದ ಅಡೆತಡೆಗಳನ್ನು ನಿವಾರಿಸುವ ಶಕ್ತಿ ಜೀರಿಗೆಗೆ ಇರುವುದರಿಂದ ಖಂಡಿತವಾಗಿಯೂ ಹಾಕಬೇಕು. ಕೊನೆಯದಾಗಿ ಈ ಪರಿಹಾರಕ್ಕೆ ಹಸಿರು ಕರ್ಪೂರ ಅಥವಾ ಸಾಮಾನ್ಯ ಕರ್ಪೂರವನ್ನು ಸಹ ಕಾಗದದಲ್ಲಿ ಹಾಕಬೇಕು. ಕರ್ಪೂರವನ್ನು ಬೆಳಗಿದಾಗ ಯಾವುದೇ ಅವಶೇಷವಿಲ್ಲದೆ ಗಾಳಿಯಲ್ಲಿ ಬೆರೆತು ಹೋಗುತ್ತದೆ. ಅದೇ ರೀತಿ ನಮ್ಮ ಪಾಪಗಳನ್ನು, ಕರ್ಮಗಳನ್ನು ಸಹ ಸಂಪೂರ್ಣವಾಗಿ ದಹಿಸುತ್ತದೆ. ಅದರ ಸುಗಂಧ ನಮ್ಮ ಮನೆಯಲ್ಲಿರುವ ಸೂಕ್ಷ್ಮ ಜೀವಿಗಳನ್ನು ನಾಶ ಮಾಡುವುದಲ್ಲದೆ ಕಣ್ಣಿಗೆ ಕಾಣದ ದುಷ್ಟಶಕ್ತಿಗಳನ್ನು, ಭೂತ ಪ್ರೇತ ಪಿಶಾಚಿಗಳನ್ನು ಓಡಿಸುತ್ತದೆ. ಮನೆಯಲ್ಲಿ ದೈವಿಕವಾದ ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸುತ್ತದೆ. ಆ ಕರ್ಪೂರದ ಪುಡಿಯನ್ನು ಸಹ ಈ ಮಿಶ್ರಣದಲ್ಲಿ ಸೇರಿಸಿ. ಈಗ ಈ ದಿವ್ಯ ವಸ್ತುಗಳನ್ನು ಆ ಕಾಗದ ಅಥವಾ ಬಟ್ಟೆಯೊಂದಿಗೆ ಸೇರಿಸಿ ಒಂದು ಗಂಟು ಅಥವಾ ಸಣ್ಣ ಪಟ್ಟಣದಂತೆ ಗಟ್ಟಿಯಾಗಿ ಕಟ್ಟಿ ಅದಕ್ಕೆ ಹಳದಿ ದಾರ ಅಥವಾ ಕೆಂಪು ದಾರವನ್ನು ಸುತ್ತಿ ಗಂಟು ಹಾಕಿ. ಈಗ ಇರುವ ದಾರಿದ್ರ್ಯವನ್ನು ಓಡಿಸುವ ಅವಕಾಶ ಸಿದ್ಧವಾಗಿದೆ. ಈಗ ಈ ಗಂಟನ್ನು ನಿಮ್ಮ ಬಲಗೈಯಲ್ಲಿ ಗಟ್ಟಿಯಾಗಿ ಹಿಡಿದುಕೊಳ್ಳಿ. ನಿಮ್ಮ ಮನೆಯ ಪೂಜಾ ಕೋಣೆಯಿಂದ ಪ್ರಾರಂಭಿಸಿ. ನಂತರ ಹಾಲ್, ಅಡುಗೆ ಮನೆ, ಮಲಗುವ ಕೋಣೆಗಳು, ಮಕ್ಕಳು, ಕೊನೆಯದಾಗಿ ಬಾತ್ರೂಮ್ ಸ್ಟೋರ್ವರೆಗೆ ಪ್ರತಿ ಕೋಣೆಗೂ ಪ್ರತಿ ಮೂಲೆಯನ್ನು ತೆಗೆದುಕೊಂಡು ಕಿಟಕಿಗಳು, ಬಾಗಿಲುಗಳು, ಬೀರುಗಳ ಬಳಿಯೂ ತಿರುಗಿಸಿ. ಹೀಗೆ ತಿರುಗಿಸುತ್ತಿರುವಾಗ ನಿಮ್ಮ ಬಾಯಿಂದ ಹೇಳದಿದ್ದರೂ ಮನಸ್ಸಿನಲ್ಲಿ ಮಾತ್ರ ಬಹಳ ಬಲವಾಗಿ ಮತ್ತು ದೃಢ ಸಂಕಲ್ಪದಿಂದ ಹೀಗೆ ಅಂದುಕೊಳ್ಳಿ: ನಮ್ಮ ಮನೆಯನ್ನು ಆವರಿಸಿದ ಸಕಲ ದರಿದ್ರ ಶಕ್ತಿಗಳು, ನರಘೋಷ, ದೃಷ್ಟಿದೋಷ, ನನ್ನ ಕುಟುಂಬದ ಬೆಳವಣಿಗೆಯನ್ನು ನೋಡಿ ಅಸೂಯೆ ಪಡುವ ಶಕ್ತಿಗಳು, ಅನಾರೋಗ್ಯ,
ಸಾಲದ ಬಾಧೆ ನಿಮ್ಮೆಲ್ಲರ ಸಮಯ ಇಂದು ಈ ಕ್ರಿಯೆಯೊಂದಿಗೆ ಮುಗಿದಿದೆ. ಈ ದಿವ್ಯ ಮೂರ್ತಿಯೊಂದಿಗೆ ನೀವೆಲ್ಲರೂ ನಮ್ಮ ಮನೆ, ನಮ್ಮವರು, ನಮ್ಮ ಅಂಗಳವನ್ನು ಬಿಟ್ಟು ಶಾಶ್ವತವಾಗಿ ಹೋಗಿದ್ದೀರಿ. ಮತ್ತೆ ಹಿಂದಿರುಗಬೇಡಿ ಎಂದು ಪ್ರತಿ ಮೂಲೆಯಲ್ಲಿಯೂ ಬಲವಾಗಿ ಅಂದುಕೊಳ್ಳುತ್ತಾ ಹೇಳಿ. ನಿಮ್ಮ ಮನೆಯಲ್ಲಿ ವರ್ಷಗಳಿಂದ ಸಂಗ್ರಹವಾಗಿರುವ ಈ ಗುಂಪು ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಸಂಪೂರ್ಣವಾಗಿ ಹೀರಿಕೊಂಡು ತನ್ನೊಳಗೆ ಆವಾಹನೆ ಮಾಡಿಕೊಳ್ಳುತ್ತಿದೆ ಎಂದು ಶಕ್ತಿಶಾಲಿಯಾಗಿ ಭಾವಿಸಬೇಕು. ಮನೆ ಸುತ್ತ ತಿರುಗಿದ ನಂತರ ಒಂದು ಕ್ಷಣವೂ ತಡ ಮಾಡಬೇಡಿ. ಆ ಗಂಟನ್ನು ಹಿಡಿದುಕೊಂಡು ನೇರವಾಗಿ ಮನೆಯ ಹೊರಗೆ ಬನ್ನಿ. ಹೊರಗೆ ಹೋಗುವಾಗ ಹಿಂತಿರುಗಿ ನೋಡಬೇಡಿ. ಯಾರೊಂದಿಗೂ ಮಾತನಾಡಬೇಡಿ. ಖಂಡಿತ ಮಾಡಬೇಡಿ. ನಿಮ್ಮ ಸಂಕಲ್ಪ ಹಾಳಾಗಬಾರದು. ನೇರವಾಗಿ ನಿಮ್ಮ ಮನೆಯ ಹತ್ತಿರವಿರುವ ನೆಲ್ಲಿಕಾಯಿ ಮರದ ಬಳಿಗೆ ಹೋಗಿ ಪೂಜೆ ಮಾಡಿದ ಮರವಾದರೂ ಪರವಾಗಿಲ್ಲ, ಪೂಜೆ ಮಾಡದ ಮರವಾದರೂ ಪರವಾಗಿಲ್ಲ, ನೆಲ್ಲಿಕಾಯಿ ಮರದ ಬಳಿ ಈ ಪರಿಹಾರವನ್ನು ಮಾಡಬಹುದು. ಮೊದಲು ಆ ನೆಲ್ಲಿಕಾಯಿ ಮರಕ್ಕೆ ಮನಸಾರಿ ನಮಸ್ಕರಿಸಿ ಆ ಮರದ ಬುಡದಲ್ಲಿ ಕೈಯಿಂದಲೇ ಒಂದು ಸಣ್ಣ ಗುಂಡಿ ತೆಗೆಯಿರಿ. ನಿಮ್ಮ ಕೈಯಲ್ಲಿರುವ ಆ ದಾರಿದ್ರ್ಯದ ಗಂಟನ್ನು ಆ ಗುಂಡಿಯಲ್ಲಿಟ್ಟು ಮೇಲೆ ಮಣ್ಣಿನಿಂದ ಸಂಪೂರ್ಣವಾಗಿ ಮುಚ್ಚಿಬಿಡಿ. ಒಂದು ವೇಳೆ ನಿಮಗೆ ಗುಂಡಿ ತೆಗೆಯಲು ಸಾಧ್ಯವಾಗದ ಪರಿಸ್ಥಿತಿಯಾದರೆ ಚಿಂತಿಸಬೇಕಾಗಿಲ್ಲ. ಆ ಮರದ ಬುಡದಲ್ಲಿ ಆ ಬೇರುಗಳ ಹತ್ತಿರ ಆ ಗಂಟನ್ನು ಇಟ್ಟು ಆ ಧಾತ್ರಿ ಮಾತೆ ವಿಷ್ಣು ಸ್ವರೂಪವೇ, ನಮ್ಮ ಮನೆಯ ದಾರಿದ್ರ್ಯವನ್ನು, ನಮ್ಮ ಕಷ್ಟಗಳನ್ನೆಲ್ಲ ಈ ಗಂಟಿನ ರೂಪದಲ್ಲಿ ನಿನ್ನ ಪಾದಗಳ ಬಳಿ ಬಿಟ್ಟು ಹೋಗುತ್ತಿದ್ದೇವೆ. ಈ ಭಾರವನ್ನು ನೀನೇ ಸ್ವೀಕರಿಸಿ ನಮ್ಮ ಪಾಪಗಳನ್ನು ನಾಶ ಮಾಡಿ ನಮಗೆ ಆಧಾರವಾಗಿ ನಿಂತು ತಾಯಿ ನಮಗೆ ಶುಭಗಳನ್ನು, ವಿಜಯಗಳನ್ನು, ಅಷ್ಟೈಶ್ವರ್ಯಗಳನ್ನು ಪ್ರಸಾದಿಸು ಎಂದು ಪ್ರಾರ್ಥಿಸಿ. ಒಂದು ಕ್ಷಣವೂ ಅಲ್ಲಿ ನಿಲ್ಲದೆ ಹಿಂದಿರುಗಿ ನೋಡದೆ ನೇರವಾಗಿ ನಿಮ್ಮ ಮನೆಗೆ ಬನ್ನಿ. ಮನೆಗೆ ಬಂದ ತಕ್ಷಣ ಮೊದಲು ಕೈಕಾಲು ಮುಖವನ್ನು ಸ್ವಚ್ಛವಾಗಿ ತೊಳೆದ ನಂತರ ಮನೆಗೆ ಪ್ರವೇಶಿಸಿ. ಪೂಜಾ ಕೋಣೆಯಲ್ಲಿರುವ ದೀಪದ ಬಳಿ ಹೋಗಿ ಆ ಲಕ್ಷ್ಮೀನಾರಾಯಣನಿಗೆ ಮತ್ತೊಮ್ಮೆ ಮನಪೂರ್ವಕವಾಗಿ ನಮಸ್ಕರಿಸಿ. ಅಷ್ಟೇ, ನೀವು ಮಾಡಬೇಕಾದ ಕೆಲಸ ಮುಗಿದಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತಿದ್ದೇನೆ. ಈ ಮಾಹಿತಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.